ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಮತ್ತು ನನ್ನ ರೆಗ್ಯುಲರ್ ರೊಟೀನ್ ಅಂತಲೇ ಹೇಳ್ಬೋದು. ಯಾವುದೇ ಬದಲಾವಣೆ ಇರೋದಿಲ್ಲ. ಸೊ ನನ್ನ ಡೇ ಯಾವ ಥರ ಕಳೆದಿರ್ತೀನಿ ಅದನ್ನು ಲಾಂಗ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ, ಹಾಗಾಗಿ ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಈ ಗಿಡಗಳನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ, ಟೈಮ್ ಟು ಟೈಮ್ ನೀರು ಹಾಕೋದು, ಬಿಸಿಲಿದ್ದ ಗಿಡಗಳನ್ನೆಲ್ಲ ಹೊರಗಡೆ ತಂದಿಡೋದು ಮಾಡಿದರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂದರೆ ಪ್ರತಿಯೊಂದು ಗಿಡವೂ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಎಷ್ಟೊಂದು ಖುಷಿ ಕೊಡ್ತವೆ ಈ ಗಿಡಗಳೆಲ್ಲ ಅಂದರೆ ಒಂದು ಕ್ಷಣ ಈ ಕಡೆ ಬಂದೋಗ್ಬಿಟ್ರೆ ಒಂಥರ ಸಮಾಧಾನ ಅಂತಲೇ ಹೇಳ್ಬೋದು, ಪೀಸ್ಫುಲ್ ಮೈಂಡ್ ಅಂತಲೇ ಹೇಳ್ಬೋದು. ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ಕಂಟಿನ್ಯೂ ಮಾಡ್ತಿದ್ದೀನಿ ವ್ಲಾಗು. ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಓದಿಸೋದು, ರೆಡಿ ಮಾಡೋದು, ತಿನ್ನೋದು ಅದೇ ಇರುತ್ತೆ. ಅವ್ರನ್ನ ಕಳಿಸಿದ ಮೇಲೆ ನಿಧಾನವಾಗಿ ಒಂದೊಂದೇ ಕೆಲಸಗಳನ್ನ ಮಾಡ್ಕೊಳ್ತಾ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ. FM ಅಲ್ಲಿ ಬೆಳಗ್ಗೆ 10 ಗಂಟೆವರೆಗೂ ಸಾಂಗ್ಗಳು ಬರ್ತಾನೆ ಇರುತ್ತೆ. ಎಷ್ಟೋ ಸಾರಿ ಅದರಲ್ಲಿ ಬರೋ ಸಾಂಗ್ಗಳು ಇವತ್ತಿನವರೆಗೂ ಕೇಳಿಲ್ಲ. ಇವಾಗ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟೊಂದು ಹಳೇ ಸಾಂಗ್ಗಳೆಲ್ಲ ಪ್ಲೇ ಆಗ್ತಾ ಇರುತ್ತೆ. ಕೇಳ್ತಾ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಬೆಳಗ್ಗೆ ಊಟಕ್ಕೆ ರೊಟ್ಟಿ ಹಾಗೆ ತುಪ್ರೆಕಾಯಿ ಪಲ್ಯ, ಸ್ವಲ್ಪ ಮೂಲಂಗಿ ಸೊಪ್ಪಿತ್ತು ಅದನ್ನು ಮಾಡಿಕೊಂಡಿದ್ದೆ. ರೊಟ್ಟಿ ಮಾಡಬೇಕಾದ್ರೆ ಯಾವಾಗಾದ್ರೂ ಈ ಹಿಟ್ಟು ಮುಗಿಯುತ್ತೋ ಅಂತ ಅನ್ನಿಸ್ತಾಯಿತ್ತು. ಯಾಕಂದರೆ ಅವರು ಯಾಕೋ ಗೊತ್ತಿಲ್ಲ ಈ ಸರಿ ತುಂಬ ಜುರಿ ಹಾಕಿದ್ದಾರೆ. ಹಿಟ್ಟು ಎಷ್ಟು ಸಾಫ್ಟ್ ಇರುತ್ತೆ, ನಮಗೆ ಅಷ್ಟೊಂದು ರೊಟ್ಟಿ ಚೆನ್ನಾಗಿ ಬರುತ್ತೆ, ಮೆತ್ತಗಾಗತ್ತೆ ಅಂತ ಹೇಳಿ ಎಷ್ಟೇ ಮೆತ್ತಗೆ ಮಾಡೋದಕ್ಕೆ ಟ್ರೈ ಮಾಡಿದರೂ ಕೂಡ ಅಸಲು ರೊಟ್ಟಿ ಮೆತ್ತಗೆ ಆಗ್ತಾನೇ ಇರಲಿಲ್ಲ. ಬರೀ ಕಡಾಕೆ ಆಗ್ತಾಯಿತ್ತು. ಮಕ್ಕಳಿಗೆ ಕಡಾಕ್ ರೊಟ್ಟಿ ತುಂಬ ಇಷ್ಟ ಆಗುತ್ತೆ, ಬಟ್ ಬೆಳಗ್ಗೆ ಅಷ್ಟೊಂದು ಟೈಮ್ ಇರಲ್ಲ ಕೂತ್ಕೊಂಡು ನಿಧಾನವಾಗಿ ಊಟ ಮಾಡೋಷ್ಟು. ಹಾಗಾಗಿ ಸ್ವಲ್ಪ ಮೆತ್ತಗೆ ಮಾಡಿಕೊಟ್ಬಿಟ್ಟಿರ್ತೀನಿ, ಬೇಗ ತಿಂದು ಹೋಗ್ತಾರೆ ಅಂತ ಹೇಳಿ. ಅದು 2-3 ದಿನ ಆಯಿತು ಆಗ್ತಾಯಿಲ್ಲ. ಬೇಗ ಹಿಟ್ಟನ್ನು ಖಾಲಿ ಮಾಡ್ಕೋಬೇಕು. ನಾವು ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ. ರೊಟ್ಟಿಗೆ ಹಿಟ್ಟು ಎಷ್ಟು ಚೆನ್ನಾಗಿರುತ್ತೆ, ಅದು ಮಾಡೋದಕ್ಕೂ ಮನಸ್ಸು ಬರುತ್ತೆ. ರೊಟ್ಟಿ ಮಾಡಿದ್ದು ಕೂಡ ಗೊತ್ತಾಗಲ್ಲ. ಈ ಥರ ಆಗ್ಬಿಡ್ತು ಅಂದರೆ ಕೆಲವೊಂದು ಸರಿ ಎಷ್ಟು ಬೇಜಾರಾಗ್ತಾ ಇರುತ್ತೆ, ಎಲ್ಲ ತೊಗೊಂಡೋಗಿ ಬಿಸಾಕೋಣ ಅಂತ ಅನ್ಸೋಷ್ಟು ಬೇಜಾರಾಗ್ಬಿಟ್ಟಿರುತ್ತೆ. ಬಟ್ ಬಿಸಾಕೋಕ್ಕಾಗಲ್ಲ. ಮಿಕ್ಕಿರೋ ಕೆಲಸಗಳೆಲ್ಲ ಏನೇನಿದೆ ಅದನ್ನು ಒಂದೊಂದೇ ಮಾಡ್ಕೊಳ್ತೀನಿ. ಈ ಸ್ಕೂಲ್ ಇದ್ದಾಗ ಹೆಂಗೆ ಅಂದರೆ ಸ್ವಲ್ಪ ರೊಟ್ಟಿ ಜಾಸ್ತಿ ಮಾಡ್ಕೊಂಡ್ಬಿಡ್ತಿದ್ದೆ. ಮಧ್ಯಾಹ್ನ ಅಡುಗೆ ಟೆನ್ಷನ್ನೇ ಇರ್ತಿರಲಿಲ್ಲ. ಇವಾಗ ಹಾಗಲ್ಲ. ಎಕ್ಸಾಮ್ ಮುಗಿಸಿ ಅವರು ಹಾಲಿಡೇ ಮುಗಿದ ಮೇಲೆ ಮತ್ತೆ ನಾರ್ಮಲ್ ರೊಟೀನ್. ಅಲ್ಲಿವರೆಗೂ ಮಧ್ಯಾಹ್ನ ಅವ್ರು ಬರೋ ಅಷ್ಟೊತ್ತಿಗೆ ಏನಾದರೂ ಅಡುಗೆ ಮಾಡಲೇಬೇಕು. ರೊಟ್ಟಿ ಇದ್ದರೂ ತಿಂತಾರೆ, ಬಟ್ ನನಗೆ ಅಷ್ಟೊಂದು ಅದು ಇಷ್ಟ ಆಗಲ್ಲ. ನಾವು ಅದನ್ನೇ ತಿಂತೀವಿ, ಮಕ್ಳಿಗೂ ಅದನ್ನೇ ಕೊಡೋದ ಅಂತ ಹೇಳಿ. ರೊಟ್ಟಿ ಅನ್ನ ಅಂತ ಕೇಳಿದಾಗ ಅವರು ರೊಟ್ಟಿ ಅಂತಲೇ ಹೇಳ್ತಾರೆ. ನಾನೇನೋ ಬಿಸಿದು ಮಾಡಿಕೊಟ್ಬಿಡೋಣ ತಿನ್ನಲಿ ಅಂತ ಹೇಳಿ ಸೊ ಅವ್ರು ಬರೋಷ್ಟರೊಳಗಡೆ ಏನಾದರೂ ಮಾಡ್ಕೊಳ್ತೀನಿ. ಈ ರೊಟ್ಟಿ ಮಾಡಿದಾಗ ಕಟ್ಟೆಲ್ಲ ಹೆಂಗಾಗಿರುತ್ತೆ ಅಂದರೆ ಇದು ಯಾವಾಗ ಕ್ಲೀನ್ ಆಗುತ್ತೆ, ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟೊತ್ತಿಗೆ ಕ್ಲೀನ್ ಆಗಂಗಿರಬೇಕಿತ್ತಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಎಷ್ಟೋ ಸರಿ ಪೇಷನ್ಸಿಂದ ಎಲ್ಲ ಕೆಲಸನೂ ಮಾಡ್ಕೊಂಡಿರ್ತೀವಿ. ಕೆಲವೊಂದು ಸರಿ ಭಾಳ ಬೇಜಾರಾಗ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಂಗಿಲ್ಲ. ಬೇಜಾರು ಅಂತ ಅಂದ್ಕೊಳ್ಳೋರು ನಾವೇ, ಅದನ್ನು ಕೆಲಸ ಮುಗಿಸೋರು ನಾವೇ. ಕೆಲವೊಂದಿಷ್ಟು ಪಾತ್ರೆಗಳನ್ನು ಡಿಶ್ ವಾಷರ್ಗೆ ಹಾಕ್ಬಿಟ್ಟು ಮಿಕ್ಕಿರೋದೆಲ್ಲ ಏನಿದೆ ಕಬ್ಬಣದ್ದು ಕಟ್ಟಿಗೆದು ಅದೆಲ್ಲನೂ ಕ್ಲೀನ್ ಮಾಡ್ಕೊಳ್ತೀನಿ. ನಮಗೆ ಕಟ್ಟಿಗೆದು ಕೂಡ ಹಾಕೋದು ಅಂತ ಹೇಳ್ತಾರೆ, ಜಾಸ್ತಿ ಬಿಸಿ ನೀರು ಬರುತ್ತೆ ಹಾಳಾಗೋಗ್ಬಿಡುತ್ತೆ ಅಂತ ನಾನು ಹಾಕಲ್ಲ ಅಷ್ಟೇ. ಸಿಂಕಿಗೆ ಸ್ವಲ್ಪ ರಂಗೋಲಿ ಪೌಡ್ರನ್ನ ಹಾಕಿ ತಿಕ್ಕೋದ್ರಿಂದ ಸಿಂಕ್ ಪಳ ಅಂತ ಹೊಳೆಯುತ್ತೆ. ನಾನು ಈ ಮನೆಗೆ ಬಂದು 3 ವರ್ಷ ಆಯಿತು. ಸೊ ನಾನು ಲಾಸ್ಟಲ್ಲಿ ಸಿಂಕನ್ನು ತೋರಿಸ್ತೀನಿ. ವಾರದಲ್ಲಿ ಒಂದು 2-3 ಸರಿನಾದರೂ ತೊಳಿಬೋದು. ನೀವು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀರಾ ಕಿಚನು ಅಷ್ಟು ಆರೋಗ್ಯ ಅಂತಲೇ ಹೇಳ್ಬೋದು. ಈ ಕಿಚನ್ ಕ್ಲೀನಾಗಿಲ್ಲ ಅಂದರೆ ಕಾಕ್ರೋಚು, ಲಿಝರ್ಡು ಅಂತ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಕಿಚನ್ನ ಕ್ಲೀನಾಗಿ ಇಟ್ಕೊಂಡ್ಬಿಟ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಈ ಥರ ರಂಗೋಲಿ ಪೌಡ್ರ್ ಹಾಕೋದ್ರಿಂದ ಏನಾದರೂ ಹತ್ತಿದ್ರೂ ಕೂಡ ಕ್ಲೀನಾಗಿ ಹೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ. ಇಲ್ಲಿ ಬರೀ ಸ್ವೀಟ್ ವಾಟ್ರ್ ಒಂದೇ ಯೂಸ್ ಮಾಡ್ತೀನಿ ನಾನು, ಸಾಲ್ಟ್ ವಾಟ್ರ್ ಎಲ್ಲ ಯೂಸ್ ಮಾಡಲ್ಲ. ಹಾಗಾಗಿ ಕಲೆ ಕೂಡ ಏನೂ ಇರಲ್ಲ. ಅಡುಗೆ ಮನೆಯಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಅಂದರೆ ಗಲೀಜಾಗೋದು ಸರ್ವೇ ಸಾಮಾನ್ಯ. ಬಟ್ ಏನಂದರೆ
ನಾವು ಅದನ್ನು ಕ್ಲೀನ್ ಮಾಡೋದನ್ನು ತಿಳ್ಕೊಂಡು ಅದನ್ನು ಮಾಡ್ತಾಯಿದ್ರೆ ಕಂಪ್ಲೀಟಾಗಿ ಕ್ಲೀನ್ ಅನ್ನೋದಿರುತ್ತೆ. ವಸ್ತು ಮೇಲಿರುವಂಥ ಪ್ರೀತಿ, ಮನೆ ಮೇಲಿರುವಂಥ ಪ್ರೀತಿ ಇದೆಲ್ಲನೂ ಮಾಡಿಸುತ್ತೆ. ಖಂಡಿತ ಯಾರು ಮನೇನ ಪ್ರೀತಿಸ್ತಾರೋ ಅವರು ಮನೇನ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ. ಅದು ಒಂಥರ ಫ್ಯಾಷನ್ ಅಂತಲೇ ಹೇಳ್ಬೋದು. ಮನೆ ನೀಟಾಗಿರಬೇಕು ಅಷ್ಟೇ. ನಾವು ಹೇಗಿರ್ತೀವೋ ನಮಗೆ ಮುಖ್ಯ ಅಲ್ಲ, ಬಟ್ ಮನೆ ಮಾತ್ರ ಅಚ್ಚುಕಟ್ಟಾಗಿರಬೇಕು. ಲವಂಗ, ಅಜೀವಾನ ಅದನ್ನೆಲ್ಲ ತೊಗೊಂಡು ಲಿಡ್ ಓಪನ್ ಮಾಡಿರ್ತಾರೆ. ನಾನು ಕೂಡ ಅಷ್ಟೇ, ಬೆಳಗ್ಗೆ ಅಡುಗೆ ಮಾಡೋ ಅವಸರದಲ್ಲಿ ನೀರು ತೊಳ್ಕೊಂಡಿರ್ತೀನಿ, ಒರೆಸ್ಕೊಂಡಿರಲ್ಲ, ಹಂಗೆ ಮುಟ್ಬಿಟ್ಟಿರ್ತೀನಿ. ಹಾಗಾಗಿ ಒಂದು ಸರಿ ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಬರ್ತೀನಿ. ನನ್ನ ಕೆಲಸ ಏನೈತೆ ಹೇಳು, ನನ್ನ ಕೆಲಸ ಕರ್ಕೊಂಡು ಹೋಗೋದು ಬಿಡೋದಷ್ಟಪ್ಪ. ನೀನು ಅಟ್ಲೀಸ್ಟ್ ಟೈಮ್ ಐತೆ ಅಷ್ಟಕ್ಕೊಂದು ಇಟ್ಬಿಟ್ಟು ಆಗೋದು. ನೀರು ಗೀರು ಇಟ್ಟಿಡ್ಬೇಕಾದ್ರೆ ಅದು ನೀರು ಬಿಟ್ಟು ಇಟ್ಬಿಟ್ಟು ಆಗೋದು. ಲಂಚ್ ಬಾಕ್ಸ್, ಲಂಚ್ ಬ್ಯಾಗ್ ಅಲ್ಲ ಸ್ನ್ಯಾಕ್ಸ್ ಏನಿಟ್ಟು ಹೇಳು, ಅದು ಇಡ್ಬೇಕಾದ್ರೆ ಅದು ಇಡೋಕ್ಕಾಗಲ್ಲ. ಅದು ಸೈಡ್ ಬ್ಯಾಗ್ ಹಿಂಗೆ ಅಕ್ಕಿನ ಮೇಲೆ ಇಟ್ಕೊಂಡು ಹೋಗ್ಬೇಕು. ಇವತ್ತು ಮಳೆ ಬರ್ತಾಯಿತ್ತು ಜಿನಿಯಾಗಿ. ನಂಗೆ ಬೇರೆ ಕೋಲ್ಡ್ ಆಗಿದೆ, ಇನ್ನೇನು ಹೊರಗಡೆ ಹೋಗೋದು ಅಂತ ಹೇಳ್ಬಿಟ್ಟು ಹಸ್ಬೆಂಡ್ಗೆ ಹೇಳಿದೆ, ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ. ಇಬ್ಬರೂ ಸೇರಿ ಎಂಥ ಹೆಟ್ವಟ್ ಕೆಲಸ ಮಾಡಿದ್ದೀವಿ ಅಂದರೆ, ಮಕ್ಕಳಿಗೆ ನೀರೇ ಕೊಟ್ಟಿಲ್ಲ. ಸ್ನ್ಯಾಕ್ಸ್ನ ಬಾಕ್ಸಲ್ಲಿ ಹಾಕಿ ಬ್ಯಾಗಲ್ಲಿ ಇಟ್ಟು ಕಳಿಸಿದ್ದೀನಿ. ಯಾವಾಗಲೂ ನಾನೇ ಬಿಟ್ಟು ಬರೋದು. ಹೋಗಬೇಕಾದ್ರೆ ನಾನು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತೀನಿ. ಇವ್ರು ಯಾವಾಗೋ ಒಂದು ಸರಿ ಬಿಡ್ತಾರೆ, ಅದ್ರ ಬಗ್ಗೆ ಐಡಿಯಾ ಕೂಡ ಇಲ್ಲ. ಹಂಗೆ ಹೋಗಿದ್ದಾರೆ. ಅಲ್ಲಿ ಬಸ್ಸು ಹೋದ್ಮೇಲೆ ನಾನು ನೋಡಿದ್ದು. ಸೊ ಪಾಪ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ವೈಶು ಅಂತೂ ಯಾರ ನೀರನ್ನು ಅವಳು ಇಸ್ಕೊಳ್ಳಲ್ಲ. ವೈಭವ್ ಗೊತ್ತಿಲ್ಲ, ಅವನು ಇಲ್ಲಿ ಹೇಳ್ತಾನೆ ನಾನು ಯಾರ್ದು ತೊಗೊಳ್ಳಲ್ಲ ಅಂತ ಹೇಳಿ, ಅಲ್ಲಿ ಏನು ಮಾಡ್ತಾನೋ ಗೊತ್ತಿಲ್ಲ. ನಂಗೆ ನಿಜ ಎಷ್ಟು ಬೇಜಾರಾಗ್ತಾಯಿತ್ತು ಅಂದರೆ, ಸ್ನ್ಯಾಕ್ಸ್ ತಿಂದಿಂದ ಅವ್ರು ಏನು ಕುಡಿಬೇಕು ಅಂತ ಹೇಳಿ. ಇವರು ಇದ್ದರೆ ಕ್ಲೈಮೇಟ್ ಇಷ್ಟೊಂದು ಕೋಲ್ಡ್ ಇದೆ, ಅವ್ನು ನೀರೇ ಕುಡಿಯೋಲ್ಲ, ಯಾಕೆ ತಲೆ ಕೆಡಿಸ್ಕೊಂತೀಯ ಅಂತ ಹೇಳ್ತಾಯಿದ್ರು. ಆದರೂ ನನಗಂತೂ ಸಮಾಧಾನನೇ ಇರಲಿಲ್ಲ. ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಊಟ ಮಾಡಿರೋದು ಸ್ವಲ್ಪ ಚೆಲ್ಲಿರುತ್ತೆ. ಸೊ ಈ ಥರ ಬಟ್ಟೆಯಿಂದನೇ ಕ್ಲೀನ್ ಮಾಡ್ಕೊಳ್ತೀನಿ. ಪದೇ ಇದೆ ಮ್ಯಾಟೆಲ್ಲ ತೊಳೆಯೋಕ್ಕಾಗಲ್ಲ, ತುಂಬ ದೊಡ್ಡದಿರೋದ್ರಿಂದ. ಸೊ ಹಿಂಗೆ ಕ್ಲೀನ್ ಮಾಡ್ಕೊಳ್ತೀನಿ ಇದನ್ನು. ಇನ್ನು ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ, ಕಿಚನಲ್ಲಿ ಕಂಪಲ್ಸರಿ ನಾವು ನ್ಯಾಪ್ಕಿನ್ನು, ಟವಲು ಏನೇ ಆಗಿರಲಿ ಬಳಸೋದು ಪ್ರತಿದಿನ ಅದನ್ನು ತೊಳೆದು ಹಾಕಲೇಬೇಕು. ಆವಾಗ ಕಿಚನ್ ಕ್ಲೀನಾಗಿರುತ್ತೆ. ನೀವು ಒಂದು ದಿನ ಬಿಟ್ಬಿಡಿ, ಆ ಸ್ಮೆಲ್ ಎಷ್ಟೊಂದೆಲ್ಲ ಕೆಟ್ಟದಾಗಿರುತ್ತೆ. ಆಮೇಲೆ ನಮ್ಮ ಕೈಯೆಲ್ಲ ಅದೇ ಸ್ಮೆಲ್ ಅನಿಸುತ್ತೆ. ಹಂಗಾಗಿ ಒಂದು ಸ್ವಲ್ಪ ಬಿಸಿನೀರಲ್ಲಿ ಸರ್ಫ್ ಹಾಕಿಟ್ಬಿಟ್ಟು ನಾವು ಫ್ರೆಶ್ ಅಪ್ ಆಗೋ ಟೈಮಲ್ಲಿ ರೆಗ್ಯುಲರಾಗಿ ನಾನು ಅದನ್ನು ತೊಳಿತೀನಿ. ನನಗೆ ನೇಲ್ ಪಾಲಿಷ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಉಗುರು ಮೇಲೆ ಎಲ್ಲ ಕಿತ್ತಾ ಇರುತ್ತೆ. ಅದು ಏನೋ ಗೊತ್ತಿಲ್ಲ, ವಿಟಮಿನ್ಸ್ ಕಡಿಮೆ ಇರೋದ್ರಿಂದ ಈ ಥರ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ತಿಂದರೂ ಯಾಕೆ ಬಾಡಿಯಲ್ಲಿ ವಿಟಮಿನ್ಸ್ ಕಡಿಮೆ ಇದೆ ಅನ್ನೋದೇ ಗೊತ್ತಿಲ್ಲ ನನಗೆ. ಹಂಗಾಗಿ ನೇಲ್ ಪಾಲಿಷ್ನ ಕಂಪಲ್ಸರಿ ಹಾಕ್ಕೊಳ್ತೀನಿ. ಅದು ಹಾಕ್ಕೊಂಡಿಲ್ಲ ಅಂದ ತಕ್ಷಣ ನನಗೆ ಅಸಹ್ಯ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಮೇಲೆಲ್ಲ ಕಿತ್ತೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಬೇರೆ ಏನೇನೋ ನೋಡ್ತೀನಿ ರೆಮಿಡೀಸ್ ಎಲ್ಲ, ಆದರೆ ಮಾಡೋಷ್ಟು ಪೇಷನ್ಸ್ ಇಲ್ಲ. ಹಾಗಾಗಿ ನೇಲ್ ಪಾಲಿಷ್ ಅಪ್ಲೈ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಕಾಣುತ್ತಲ್ಲ ಅಂತ ಹೇಳಿ ಮಧ್ಯಾಹ್ನ ಊಟಕ್ಕೆ ಕೋಕೋನಟ್ ರೈಸ್ನ ಮಾಡ್ಕೊಳ್ತಿದ್ದೇನೆ. ಮೊನ್ನೆ ಫಸ್ಟ್ನೇ ದಿನ ಒಡೆದಿರೋ ಕಾಯಿ ಹಾಗೇ ಇದೆ. ಆಮೇಲೆ ಅಮಾವಾಸ್ಯೆ ದಿನ ಒಡಿಸ್ಕೊಂಡು ಬಂದಿರೋದು ಕೂಡ ಹಾಗೇ ಇದೆ. ಇವಾಗ ಈ ಕ್ಲೈಮೇಟಿಗೆ ಭಾಳ ಬೇಗ ಹಾಳಾಗೋಗ್ಬಿಟ್ಟಿರುತ್ತೆ. ಜಾಸ್ತಿ ಇದ್ದರೂ ಅದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕೆ ಕೂಡ ಆಗಲ್ಲ. ಅಂದರೆ ಮೊದಲೆಲ್ಲ ಸ್ನ್ಯಾಕ್ಸ್ ಮಾಡ್ತಾಯಿದ್ದೆ, ಬೆಳಗ್ಗೆ ಮಧ್ಯಾಹ್ನ ಖಾಲಿಯಾಗಿ ಹೋಗ್ಬಿಡ್ತಾಯಿತ್ತು. ಇವಾಗ ಆಫ್ ಡೇ ಇರುತ್ತೆ, ಮಧ್ಯಾಹ್ನಕ್ಕೆಲ್ಲ ಬರ್ತಾರೆ, ಏನೋ ಒಂದು ತಿಂದು ಏನೋ ಒಂದು ತೊಗೊಂಡು ಹೋಗ್ತಿದ್ದಾರೆ. ಸೊ ಹಾಗಾಗಿ ನಾನಿಲ್ಲಿ ಮುಂಚೆನೇ ಕಾಯಿ ಹಾಲ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ತುಪ್ಪ, ಒಂದು 4 ಲವಂಗ, 2 ಯಾಲಕ್ಕಿ, 1 ಸ್ಪೂನಷ್ಟು ಜೀರಿಗೆ, 2 ಪಲಾವ್ ಎಲೆನ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಬರೀ ತುಪ್ಪನಾದರೂ ಹಾಕೋಬೋದು, 1 ಸ್ಪೂನ್ ತುಪ್ಪ, 1-2 ಸ್ಪೂನಷ್ಟು ಎಣ್ಣೆ ಕೂಡ ಹಾಕೋಬೋದು, ಇಲ್ಲ ಎಣ್ಣೆ ಕೂಡ ಹಾಕ್ಕೊಂಡು ಮಾಡ್ಬೋದು. ನಾನು ತುಂಬ ರೇರು ಈ ಥರ ಪಲಾವು ಹಾಗೆ ಟೊಮೊಟೊ ರೈಸು, ರೈಸ್ ಐಟಮ್ ಮಾಡೋದೇ ಕಡಿಮೆ ಅಲ್ವಾ, ಮಾಡಿದಾಗ ಸ್ವಲ್ಪ ರಿಚ್ ಆಗಿರಲಿ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ
ಮಾಡ್ತಿರೋದು. ಇಲ್ಲಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಈರುಳ್ಳಿ ಹಾಗೆ ಒಂದೆರಡು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು. ಎಷ್ಟೊಂದು ದಿನ ಆಯಿತು ತೊಗೊಂಡು ಬಂದು, ಇನ್ನೊಂದು 2 ತಿಂಗಳಾದರೆ ಎಕ್ಸ್ಪೈರ್ ಆಗೋಗುತ್ತೆ ಅದು. ಯಾವಾಗವಾಗ ಬಳಸ್ತಾ ಇರ್ತೀನಿ ಅಷ್ಟೇ. ನೋಡಿ ಈ ಥರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಿರುತ್ತೆ ಆ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾನಿವಾಗ ಅಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ಭಾಳ ಬೇಗ ಆಗೋಗುತ್ತೆ, ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡದೇ ಇರೋರು ಮಾಡಿ ನೋಡಿ, ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ರೈಸು. ಇಲ್ಲಿ ನಾನು ಸೋನಾ ಮಸೂರಿ ಅಕ್ಕಿನೇ ತೊಗೊಳ್ತಿರೋದು. ನಿಜವಾಗ್ಲೂ ನನಗೆ ನೆನಪೇ ಇಲ್ಲ ಬಾಸುಮತಿ ಅಕ್ಕಿನ ಬಳಸಿ ನಾನು ಅಡುಗೆ ಮಾಡಿರೋದು. ಅದನ್ನು ತರೋದು ಇಲ್ಲ, ಅದನ್ನು ಬಳಸೋದು ಇಲ್ಲ. ಯಾಕಂದರೆ ಅಕ್ಕಿನೇ ಕಡಿಮೆ ಬಳಸೋದು. ಈ ನವಣೆ, ಸಾಮೆ ಆ ಥರದನ್ನೇ ಅಡುಗೆ ಜಾಸ್ತಿ ಮಾಡ್ತಾ ಇರ್ತೀನಲ್ಲ, ಹಾಗಾಗಿ ಅಕ್ಕಿ ಕೂಡ ತುಂಬ ಕಡಿಮೆ. ಒಂದು 6 ತಿಂಗಳಿಗೆ ಆ ಥರ ಆದಾಗೆಲ್ಲ ಒಂದೊಂದು ಪ್ಯಾಕೆಟ್ ಸೋನಾ ಮಸೂರಿನೇ ತೊಗೊಳ್ಳೋದು. ಈ ಸರಿ ಇಂಡಿಯಾ ಗೇಟ್ ಸೋನಾ ಮಸೂರಿ ತರಿಸಿದ್ದು. ಅನ್ನ ತುಂಬಾ ಚೆನ್ನಾಗಾಗತ್ತೆ. ಚೆನ್ನಾಗಿ ಕಲಿಸ್ಕೊಂಡು ಇವಾಗ ನೋಡಿ ಕಾಯಿ ಹಾಲು 1 ಕಪ್ಪಷ್ಟಿದೆ, ಇದನ್ನು ಇವಾಗ ಸೇರಿಸ್ಕೊಳ್ತಿದ್ದೀನಿ. ನಾವು ಇನ್ನೇನು ಲಿಡ್ನ ಕ್ಲೋಸ್ ಮಾಡ್ತೀವಿ ಅನ್ನೋ ಟೈಮಲ್ಲೇ ಉಪ್ಪು ಹಾಕ್ಕೋಬೇಕು. ಕೆಲವೊಂದು ಸರಿ ಮುಂಚೆನೇ ಉಪ್ಪು ಹಾಕಿದರೆ ಕಾಯಿ ಹಾಲು ಒಡೋಡೋ ಥರ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಕೊನೆ ಟೈಮಲ್ಲಿ ಉಪ್ಪನ್ನು ಹಾಕಿ ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ರೈಸ್ ಆಗುತ್ತೆ. ಅಲ್ಲಿ ಗ್ಯಾಸ್ ಮಾತ್ರ ಯಾವುದೇ ಕಾರಣಕ್ಕೂ ಗಲೀಜಾಗಿರಬಾರ್ದು. ನಮ್ಮ ಕೈ ಸುಟ್ಟರೂ ಪರವಾಗಿಲ್ಲ, ಆ ಕ್ಲೀನಿಂಗ್ ಅನ್ನೋದು ನಡೀತಾ ಇರುತ್ತೆ. ಇಬ್ಬರು ಬಂದರು ಸ್ಕೂಲಿಂದ. ಎಕ್ಸಾಮ್ ಹೆಂಗೆ ಬರ್ದಿ ವೈಶು? ಅಲ್ಲ, ಎಕ್ಸಾಮ್ ಹೆಂಗೆ ಬರ್ದಿಮ್ಮ? ಯಾಕಮ್ಮ ಚೇಂಜ್ ಆಗೈತಾ? ಹೌದು ಮಾಮ, ವೆಂಕಪ್ಪನಿಗೆ ಎಲ್ಲಾನು ಒಳ್ಳೇದಾಯ್ತು ನೋಡಿ. ಇಲ್ಲಿ ಕೆಲಸ ಮಾಡು. ನಾಯ ವಾಸುದೇವಾಯ ಹರಹೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದ ಹರೇ ನಮೋ ನಮಃ. ಮೆಲ್ಲಕ ಸ್ವಲ್ಪ ಹತ್ತತೈತಿ. ಕುಡಿದು ಬಂದೀನಿ, ಅಲ್ಲಿ ಟ್ಯಾಪ್ ಐತೆ, ನಿಂಗೆ ನಿನಗೆ ಯಾವಾಗ ಗೊತ್ತಾಯ್ತು ವೈಭವ್? ನಾನು ಸ್ನ್ಯಾಕ್ಸ್ ತಿಂದು ನೀರು ಕುಡಿಯಕ್ಕೆ ಕುಂತೀನಿ. ಇಲ್ಲನೇ ಅಲ್ಲ ವಾಟರ್ ಬಾಟಲ್. ನೀನಲ್ಲಿ ಟ್ಯಾಪ್ ನೀರು ಕುಡಿದ್ಯಾ? ಅಲ್ಲಿ ಬರ್ತೀವಿ ಇದು ವಾಟರ್ ಪ್ರೂಫ್ ಇದು ನೀರು ಬರ್ತಾವ, ಕುಡಿಯೋ ನೀರು ಫಿಲ್ಟರಿನು ಕ್ಲೀನ್ ಪ್ರೆಸ್ ಮಾಡಿದ್ರೆ ಬರ್ತಾವ. ಸಾರಿ ಅಪ್ಪಾಜಿ. ಬಾಲ್ ಅಲ್ಲಿ ಕೆಳಗೈತೆ ನೋಡು. ಹೇಳ್ತೀನಿ ಏನೇನು ಬಂದೈತಂತ. ಫಸ್ಟು ಗದ್ಯಾಂಶ ಬಂದೈತೆ. ಗದ್ಯಾಂಶ ಆದಮೇಲೆ ಬಿಟ್ಟ ಸ್ಥಳ ಬಂದೈತೆ. ಬಿಟ್ಟ ಸ್ಥಳ ಎಲ್ಲ 5 ಮಾರ್ಕ್ಸಿನೂ ಎಲ್ಲ 2 ಮಾರ್ಕ್ಸಿನ, 1 ಮಾರ್ಕ್ಸಿನ ಒಂದಿಲ್ಲ. ಅಲ್ಲಮ್ಮ ಎಲ್ಲ ಬರ್ತದೆ. ಸಮಾನಾರ್ಥಕ ಎಷ್ಟು ಈಸಿ. ಫಸ್ಟು ವೀರ ಕಲಿ, ಮತ್ತೆ ಇನ್ನೊಂದು ಯಾವುದು ಜೋಕೆ ಎಚ್ಚರ, ಇದು ಬಯಕೆ ಆಸೆ. ಒಟ್ಟ ಎಲ್ಲ ಬರೆದು ಬಂದಿಯಾ ಬಿಟ್ಟಿಯಾ? ಯಾವುದು ಬಿಟ್ಟಿಲ್ಲ, ಚೆನ್ನಾಗಿ ಎಲ್ಲ ಅಟೆಂಡ್ ಮಾಡಿ. ನಾನು ನಿನ್ನ ಮುಂದೆನೇ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಿದ್ರೆ ಅಲ್ಲಿ ಹೆಂಗ್ ಬಿಟ್ಟು ಬರ್ತೀನಮ್ಮ? ಬರೆದು ಬಂದಿ ಇಲ್ಲ ಒಟ್ಟ? 12 ಕ್ವಶನ್ ಆನ್ಸರ್ಸ್ ಎಲ್ಲ 1 ಮಾರ್ಕಿನ, ಎಲ್ಲ ಶಾರ್ಟ್ ಎಲ್ಲ. ಅದು ಒಂದೇ ವಾಕ್ಯದಲ್ಲೇ ಐತಲ್ಲ, ಬರೀ ಸಿಂಗಲ್ ವರ್ಡ್ ಅಷ್ಟೇ ಬರಿಬೇಕು. ಇವತ್ತಿನ ತಗೋಬೇಡ, ಇವತ್ತಿನ ಬೇಡ. ಅಲ್ಲ, ಇದು ನಿನ್ನೆದಲ್ಲ. ತಡಿ ಡೇಟ್ ನೋಡು. ಡೇಟ್ 29. ರೈಸ್ ರೆಡಿ ಆಯಿತು. ಹೆಲ್ದಿ ಆ್ಯಂಡ್ ಟೇಸ್ಟಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಾಗಿದೆ. ಇರೋ ಮಕ್ಕಳು ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ, ಹಾಕಿ ಕೊಡ್ತಿದ್ದೀನಿ. ಚೆನ್ನಾಗಿದೆ, ನೀವು ಮನೆಗೆ ಮಾಡ್ಕೋಬೋದು. ಆದರೆ ಕೊಕೊನಟ್ ಇರಬೇಕನ್ನು.
Natural sources of water. ಯಾವುದು Mummy, bag ita chittoba. Mummy, ಹಿಂದಕ್ಕೆ ಸರಿಸಿ ವೈಶು ಸ್ಟ್ರೇಟ್ ಇಡಪ್ಪ ಬ್ಯಾಗ್ ವೈಶು ಸ್ಟ್ರೇಟ್ ಇಡಪ್ಪ ಬ್ಯಾಗು ಹೇಳಪ್ಪ ನ್ಯಾಚುರಲ್ ಸೋರ್ಸಸ್ ಆಫ್ ವಾಟರ್ ಯಾವ್ಯಾವು natural sources of water, filtering boiling. ನ್ಯಾಚುರಲ್ ಸೋರ್ಸಸ್ ಆಫ್ ವಾಟರ್ Lake, pond, pond. ಬರಿ ಲೇಕ್ ಪೌಂಡ್ P-O-N-D. Lake, P-O-N-D. ಮ್ಯಾನ್ ಮೇಡ್ ಸೋರ್ಸಸ್ ಆಫ್ ವಾಟರ್ Filtering boiling. Man-made hand pump dam. ಏನಾಗೈತೆ ನಿನಗೆ Hand pump dam. ಮ್ಯಾನ್ ಮೇಡ್ ಅಲ್ಲ ಅದು S-A-N-D-N-P-B-L-E stumble. S-T-U-M-B-L-E stumble. K-N-I-G-S-T night. K-N-I-G-S-T night. K-N-I-G-S-T night. Uncle, auntie, ಮತ್ತೆ cousins live together is called joint family. Place ಇಲ್ಲ ಬರಕ. ಅಲ್ಲ ಕೆಳಗೆ ಕೆಳಗಡೆ ಕೂಡ ಅದು ಗ್ರ್ಯಾಂಡ್ ಪೇರೆಂಟ್ಸ್ ಐತಲ್ಲ ಅದು ಬರಿಬೇಕಲ್ಲ ನೋಡುವ ನೋಡು ನೋಡು a big family is called with grandparents uncle auntie cousins live together is called joint family. ಅದನ್ನ ಬರಿ ಮತ್ತೆ ಇಲ್ಲಿ ಪ್ಲೇಸ್ ಎಲ್ಲ ಐತೆ ಬರಕ ಅಷ್ಟು ದೊಡ್ಡ ಬರ್ದ್ರೆ ಹೆಂಗ ನೋಡ ಪಿಗೆ ಅಷ್ಟು ಆಗೈತೆ ಜಾಗ ಅಂತದೇನಂತ ಪಿ ಬರ್ದ್ರೆ N-D grand P-A-R-E-N-T-S A-R-N-T-S ಬೇರೆ U-N-C-L-E uncle A-U-N-T aunt U-S-I-N-S cousins U-S-I-N-S ಮಮ್ಮಿ ನಿನ್ನ ವಾಯ್ಸ್ ಚೆನ್ನಾಗಿಲ್ಲ ನೋಡ್ಕೊಂಡು ಬರೀತೀನಿ ಬರುತ್ತೆ ಏನನ್ನಕ್ಕಂತ ಅಂತ ಅಲ್ಲೆಲ್ಲ ಹಾಕೋಕುಂತ ಅಲ್ಲಲ್ಲೋ ಗಂಟ್ಲ ಸೇಮ್ ಮಮ್ಮಿ ನೀನು ಮಾತಾಡ್ಬೇಕಾದ್ರೆ ಇವಾಗ 2-3 ದಿನಗಳಿಂದ ಅಂತೂ ತುಂಬಾ ಹುಷಾರಿಲ್ಲ. ಇವಾಗ ಸ್ವಲ್ಪ ಮಾತಾಡೋದಕ್ಕೆ ಮನೆಗೆ ಬರ್ತಿದೆ. 2 ದಿನಗಳಿಂದ ಅಂತೂ ಪೂರ್ತಿ ಹೋಗೇ ಬಿಟ್ಟಿತ್ತು. ಹತ್ತಿರ ಬಂದು ಕೇಳಿಸ್ಕೋಬೇಕಿತ್ತು ಏನಾದರೂ ಮಾತಾಡಿದರೆ. ಸೊ ಅಷ್ಟೊಂದು ಕೋಲ್ಡ್ ಆದಂಗಾಗಿ ಧ್ವನಿ ಎಲ್ಲ ಹೋಗಿದೆ. ಬೆಳಗ್ಗೆಯಿಂದ ಹೇಗೋ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ. ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಒಂಥರ ಸುಸ್ತಾನಿಸೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನೈಟ್ ಏನೂ ಮಾಡಲೇ ಇಲ್ಲ. ನಾನಿಲ್ಲಿ ಮಿಲೆಟ್ಸ್ದು ದೋಸೆ ಹಾಗೆ ಇಡ್ಲಿನ ತರಿಸ್ಕೊಂಡಿದ್ದೀನಿ. ಭಾಳ ಚೆನ್ನಾಗಿರುತ್ತೆ. ನವಣೆದು ಮತ್ತು ರಾಗಿದು ಇಡ್ಲಿ ಹಾಗೆ ದೋಸೆ ವೆಜಿಟೇಬಲ್ ಎಲ್ಲ ಹಾಕಿ ಮಾಡಿರ್ತಾರೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ನನ್ನ ರೆಗ್ಯುಲರ್ ರೊಟೀನು. ಸೊ ಖಂಡಿತ ಇಷ್ಟ ಆಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ. ರಾಮದೂತ ತುಲಿತ ಬಲಧಾಮ ಅಂಜನಿ ಪುತ್ರ ಭವನ ಸುತನಾಮ ಮಹಾವೀರ ಕುಮತಿ ನಿವಾರ ಸುಮತಿಗೆ ಸಂಗಿ ಕಂಚನ ವರ್ಣ ವಿರಾಳ ಸುವೇಶ ಕಾನನ ಕುಂಡಲ ಕುಂಚಿತ ಕೇಶ हाथ वज्र और ध्वजा विराजे कांधे मूंज जने हो सागे शंकर सुवन केसरी नंदन तेज प्रताप महाजगवंदन विद्यामान गुणी अति चातुर राम काज करिवे को आतुर प्रभु चरित्र सुनिवे को रसिया राम लखन सीता वन बसिया राम लक्ष्मण जानकी जय बोलो हनुमान की राम लक्ष्मण जानकी जय बोलो हनुमान की सूक्ष्म रूप धरिसि हरि दिखावा विकट रूप धरि लंक लदावा भीम रूप धरि असुर संहारे रायचंद्र के काज संहारे राय संजीवन लखन जियाए श्री
भाई सहस्रवदन तुम्हारो यश गावै अस कहि श्रीपति कंठ लगावै सनकादिक ब्रह्मादि मुनीषा नारद शारद सहित अनीशा यम कुबेर दिगपाल जहाते कवि को